ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರ ನೂತನ ಆಡಳಿತ ಕಚೇರಿ ಸಹಕಾರ ಸಮೃದ್ಧಿ ಸೌಧ ಲೋಕಾರ್ಪಣೆ ಕಾರ್ಯಕ್ರಮ. ಸರ್ಕಾರದ ಆಶಯದಂತೆ ಸಹಕಾರ ಇಲಾಖೆಯು ಸಹಕಾರ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು, ಎಲ್ಲ ವರ್ಗದ ಜನರ ಆರ್ಥಿಕ, ಸಾಮಾಜಿಕ ಬೆಳವಣಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಶೇಷವಾಗಿ ಕೃಷಿ ಕ್ಷೇತ್ರದ ಸಾಲ ಸೌಲಭ್ಯ ವಿತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ರಾಜ್ಯ ಹಾಗೂ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ. ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಆಡಳಿತ ಕಚೇರಿ ಸಹಕಾರ ಸಮೃದ್ಧಿ ಸೌಧವನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯ ಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ರವರು ಘನ ಉಪಸ್ಥಿತಿಯೊಂದಿಗೆ ಉದ್ಘಾಟನೆ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಸರ್ಕಾರದ ಗೌರವಾನ್ವಿತ ಹಿರಿಯ ಸಚಿವರುಗಳು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಶ್ರೀ ರಿಜ್ವಾನ್ ಅರ್ಷದ್ ರವರು ವಹಿಸಿದ್ದರು. 19 ಕೋಟಿ ಸುಮಾರು 20 ಕೋಟಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ಈ ಭಾಗದ ಶಾಸಕರಾದಂಥ ಶ್ರೀ ರಿಜ್ವಾನ್ ಅವರ, ಮೇಲ್ಮನೆಯ ಸದಸ್ಯೆಯಾದಂಥ ಶ್ರೀಮತಿ ಬಲ್ಕೀಸ್ ಬಾನು ಅವರ, ನಿನ್ನ ಹೆಸರೇ ಮರ್ತೋಗ್ತಲ್ಲಮ್ಮ, ನಿನ್ನ ಹೆಸರೇ ಮರ್ತೋಗ್ಬಿಟ್ಟಿತ್ತು ನನಗೆ. ಬಲ್ಕೀಸ್ ಬಾನು ಅವರ, ಸಹಕಾರ ಇಲಾಖೆಯ ಕಾರ್ಯದರ್ಶಿಗಳೇ, ಶೆಟ್ಟಣ್ಣನವರ, ಕಾಂತರಾಜು ಅವರ, ಇತರ ಎಲ್ಲ ಹಿರಿಯ ಅಧಿಕಾರಿಗಳೇ, ಇತರ ಎಲ್ಲ ಸ್ನೇಹಿತರೆ, ಆಮೇಲೆ ಮಾಧ್ಯಮದ ಗೆಳೆಯರೇ, ಇವತ್ತು ಸಹಕಾರ ಸಮೃದ್ಧಿ ಸೌಧ ಇದನ್ನು ನಾವೆಲ್ಲರೂ ಕೂಡ ಸೇರಿ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇವೆ. ಒಂದು ಸಂತೋಷದ ವಿಚಾರ ಏನಪ್ಪ ಅಂತಂದರೆ, ಇದಕ್ಕೆ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಅಂದಿನ ಸಹಕಾರ ಸಚಿವರಾದಂಥ ರಾಜಣ್ಣವರು ಕರ್ಕೊಬಂದು ನನಗೆ ಇಲ್ಲಿ ಭೂಮಿ ಪೂಜೆ ಮಾಡಿಸಿದರು. ಇವತ್ತು ಇದೇ ಇಲಾಖೆಯ ಸಚಿವನಾಗಿ, ಸಹಕಾರ ಸಚಿವನು, ನಾನು ಯಾವತ್ತೂ ಸಹಕಾರಿಯಾಗಿರಲಿಲ್ಲ. ಆದರೂ ಸಹಕಾರ ಇಲಾಖೆ ನಡೆಸ್ತಾ ಇದ್ದೀನಿ, ಸಹಕಾರ ಸಚಿವನಾಗಿದ್ದೇನೆ. ಹಾಗಾಗಿ ನಾನು, ರಾಜಣ್ಣವರು ಮತ್ತು ಇತರ ಎಲ್ಲ ಸ್ನೇಹಿತರುಗಳು, ಆಗ ಕ್ಯಾಪ್ಟನ್ ರಿಜಿಸ್ಟ್ರಾರ್ ಆಗಿದ್ರಿ ಅಲ್ವಾ, ಅವರೇ, ಆಗ ನಾವು ಪೂಜೆ ಮಾಡೋದು ಅತ್ಯಂತ ಸಂತೋಷದಿಂದ ಪೂಜೆ ಮಾಡಿದ್ದೋ. 2 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದೋ ಅಲ್ವಾ, ಆದರೆ 3 ವರ್ಷ ಆಯ್ತಾ ಬಂತು. ಜೂನ್ ತಿಂಗಳಲ್ಲಿ 2023 ಜೂನ್ ತಿಂಗಳಲ್ಲಿ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದದು ಅಲ್ವಾ. 1 ತಿಂಗಳು ಕಡಿಮೆಯಾಗಿ 3 ವರ್ಷ ಆಗ್ತಾ ಬಂದಿದೆ. 3 ವರ್ಷದಲ್ಲಿ ಮುಗಿದಿದೆ ಅಂತಕ್ಕಂಥದ್ದೇ ಭಾಳ ಸಂತೋಷದ ವಿಚಾರ. ಆಮೇಲೆ ಇದಕ್ಕೆ ಖರ್ಚಾಗಿರ್ತಕ್ಕಂಥ ಹಣ 19 ಕೋಟಿ 43 ಲಕ್ಷ, 19 ಕೋಟಿ 43 ಲಕ್ಷ. ಇಲ್ಲಿವರೆಗೆ ಒಂದು ನಿಬಂಧಕರ ಕಚೇರಿ ಇರಲಿಲ್ಲ. ಸಹಕಾರ ಸಮೃದ್ಧಿ ಸೌಧ ಅಂತಲೇ ಅದಕ್ಕೋಸ್ಕರನೇ ಇದನ್ನು ಮಾಡಿರ್ತಕ್ಕಂಥದ್ದು. ಹೆರಿಟೇಜ್ ಬ್ಯೂಟಿಫುಲ್ ಅಲ್ಲ,
ಹೆರಿಟೇಜ್ ಬಿಲ್ಡಿಂಗ್ ಇತ್ತು ಅಷ್ಟೇ, ಬ್ಯೂಟಿಫುಲ್ ಆಗಿರಲಿಲ್ಲ. ಹೆರಿಟೇಜ್ ಬಿಲ್ಡಿಂಗ್ ಇತ್ತು. HK ಪಾಟೀಲ್ರು ಸಹಕಾರಿ, ಆಮೇಲೆ DK ಶಿವಕುಮಾರ್ ಅವರು ಮಿನಿಸ್ಟರ್ ಆಗಿದ್ದವರು ಸಹಕಾರ ಇಲಾಖೆಗೆ. ನಾನು ಸಹಕಾರ ಕ್ಷೇತ್ರದಲ್ಲಿ ಇಲ್ಲ, ಇನ್ನು ಮುಂದೆ ಆಗ್ಬೋದೇನೋ ಗೊತ್ತಿಲ್ಲ. ಆದರೆ ಒಂದು ಮಾತಂತೂ ನಿಜ, ಸಹಕಾರ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರನೂ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಕಾರದ ವ್ಯಾಪ್ತಿಗೆ ಬರಬೇಕು ಎಲ್ಲ ಕ್ಷೇತ್ರಗಳು ಕೂಡ. ಹಾಗಾಗಿ ನಾನು ಕೂಡ ಒಬ್ಬ ಸಹಕಾರಿನೇ ಅಂತೇಳಿ ಹೇಳಬೇಕಾಗ್ತದೆ. ಭಾಳ ಸಂತೋಷ. ನೆಹರೂರವರು ಒಂದು ಮಾತನ್ನು ಹೇಳ್ತಾ ಇದ್ರು. ಒಂದು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ಶಾಲಾ ಕೊಠಡಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು. ಗಾಂಧೀಜಿ ಅಲ್ಲ, ನೆಹರೂರವರೇ ಹೇಳಿದ್ದು ಒಂದು ಶಾಲಾ, ಒಂದು ಊರು ಅಂತಂದು, ಒಂದು ಊರಿನಲ್ಲಿ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ಶಾಲೆ ಇರಬೇಕು, ಆಮೇಲೆ ಒಂದು ಸಹಕಾರ ಸಂಘ ಇರಬೇಕು, ಆಮೇಲೆ ಒಂದು ಇರಬೇಕು ಅಂತ ಹೇಳಿ. ಮೂರನೇದು ಯಾವುದ್ರಿ? ಸ್ಕೂಲು ಪಂಚಾಯತಿ ಆಯ್ತಲ್ರಿ. ಇನ್ನೊಂದು ಯಾವ? ಸಹಕಾರ ಸಂಘ. ಸ್ಕೂಲು, ಒಂದು ಪಂಚಾಯತಿ, ಒಂದು ಸಹಕಾರ ಸಂಘ ಇರಲೇಬೇಕು. ಆಗ ಮಾತ್ರ ಸರ್ವತೋಮುಖವಾದಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಿಂದ ಪ್ರತಿ ಊರಿನಲ್ಲೂ ಕೂಡ ಈಗ ಸಹಕಾರ ಸಂಘಗಳಿದ್ದಾವೆ. ಈಗ ಹಾಲಿನ ಸೊಸೈಟಿಗಳಾದಮೇಲೆ ಪ್ರತಿ ಊರಿನಲ್ಲೂ ಕೂಡ ಹಾಲಿನ ಸೊಸೈಟಿಗಳಿರಬೇಕು. ಇಲ್ಲದೇ ಪಂಚಾಯತಿನಲ್ಲಿ ಒಂದು ಸಹಕಾರ ಸಂಘ ಇರಲೇಬೇಕು ಅಂತಕ್ಕಂಥದ್ದು ಇದೇ ಇರ್ತದೆ. ನೀನು ಪಟ್ಟಣದವಳಲ್ವಾ? ನಿನಗೆ ಹಳ್ಳಿಯವ್ರಿಗೆ ಗೊತ್ತಿಲ್ಲ, ಸೌಧ ಅಂದ್ರೆ ಗೊತ್ತಿರಲ್ಲ. ಸೌಧ ಭವನ ಅಂದ್ರೆ ಗೊತ್ತಾಗುತ್ತೆ. ಅದರಿಂದ ಯಾವುದು ಬಳಕೆಯಲ್ಲಿದೆ ಆ ಬಳಕೆಯಲ್ಲಿರೋ ಪದನೇ ಉಪಯೋಗಿಸ್ಬೇಕು. ಅದು ಇಂಗ್ಲೀಷ್ ಪದ ಆಗಲಿ, ಕನ್ನಡ ಪದ ಆಗಲಿ, ಸಂಸ್ಕೃತ ಪದ ಆಗಲಿ, ಬಳಕೆಯಲ್ಲಿರ್ತಕ್ಕಂಥ ಪದನ ಉಪಯೋಗಿಸ್ತಕ್ಕಂಥದ್ದು, ಅದನ್ನು ಕನ್ನಡೀಕರಣ ಮಾಡತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ಅಂತಂದರೆ ಕನ್ನಡದ ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ ಅಲ್ವಾ? ಅರ್ಥ ಆಗೋ ಭಾಷೆ ಮತ್ತು ಜನರ ಬಳಕೆಯಲ್ಲಿರ್ತಕ್ಕಂಥ ಭಾಷೆ ಮತ್ತು ಕನ್ನಡದ ಭಾಷೆ ಇವೆಲ್ಲ ಸೇರ್ಕೊಂಡು ಅನುಕೂಲ ಆಗೋದು. ಅದೇನೇ ಆಗಲಿ, ಈ ಸೌಧವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಮತ್ತು ಇದರಿಂದ ಯಾರ ಕೆಲಸ ಆಗಬೇಕು ಆ ಕೆಲಸ ಅವರಿಗೆ ತಪ್ಪದೇ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೌಧ ಚೆನ್ನಾಗಿದೆ ಅಂದ್ರೆ ಸಾಲದು, ಅಲ್ಲಿ ಸೇವೆ ಚೆನ್ನಾಗಿರಬೇಕು. ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು.